ನಿಮ್ಮಲ್ಲೇ ನೀವು ಬೀಳಾಕತ್ತೀರಿ. ನಿನ್ನ ಜೇರ್ಕತ್ ನೀ ಮಾತಾಡೋದು ನಿನ್ನ ಬಗಲಾಗಿದ್ನಿ ಮೈಕ್ ಕೊಟ್ರ ನಿಮ್ಮ ವಿಷಯ ನಿಮ್ಮ ಬಗಲಾಗ ಮುರಿದೋಗಿತ್ತದ. ಹೌದಪ್ಪ. ಅಲ್ಲೋ ಧರ್ಮೇ ಇಲ್ಲ ನಿಮ್ಮಲ್ಲಿ. ಧರ್ಮ ಎಲ್ಲಿದಪ್ಪ ನಿಮ್ಮ ಧರ್ಮ? ಇರ್ಲಿ, ದಿನ ಹೇಳ್ತದ ಟಿವಿ ಒಳಗ. ಏನತ್ರಿ? ದಿನ ಹೇಳ್ತದ, ಎಲ್ಲಾರು ಕೇಳಿರಿ. ಹೌದು. ಎಲ್ಲಿದಪ್ಪ? ನಾವು ಹಾವು ಕಡಿದ್ರೆ ಔಷಧ ಕೊಡೋದೀನಿ. ಹ್ಞೂ. ಇಲ್ಲ ನನಗೆ ಚೋಳಿನ ಔಷಧ ಕೊಡಕ್ಕೆ ಬರಬೇಡ್ರಿ. ಹಾವು ಕಡ್ದವ್ರಿಗೆ ಕೊಡ್ತೇವೆ ನಾವು, ಬೇರೆದವ ನಂಬಲ್ಲಿ. ನೀವು ನಿಮ್ಮನ್ನ ಹೆಂಗೆ ಆರಾಮ ಮಾಡ್ಬೇಕಂದ್ರೆ ಸುಮ್ಮನೆ ಗುಳಿಗೆ ಮ್ಯಾಗ ಒಂದು ಹಿಂಗ್ರಿ ಮೇಕ್ ಇಂಜೆಕ್ಷನ್ ಹಚ್ಚಿ ಕಾಲಕ್ಕೆ ನೀರು ಹಾಕಿ ಬಡಿದ್ರೆ ಹೊತ್ತು ಹೊಡೆದ್ರೆ ಎದ್ದು ಹೇಳಕ್ಕೆ ಬರ್ಲಕ್ಕಿಲ್ಲ. ಹೌದೌದು. ಸುಮ್ಮನೆ ಏನು ಲುಂಗಿ ಸುತ್ತಾನ ಕೆಂಪಕ್ಕೆ ಸಾಧು ಮಾಡ್ರಿ ಏನು. ಇವ್ರನ್ನ ಏನು ಹೇಳಿವ್ರನ್ನ, ಇವ್ರು ದೈವ ಒಂದಾಗಿ ಹಾಡ್ಕಿ ಬಂದ್ ಮಾಡ್ರಿ, ಇಬ್ಬರಿಗೆ ಒಂದೊಂದು ಮೈಕ್ ಕೊಡ್ತೇವೆ ಅಂದ್ಬಿಟ್ರಿ. ಇವ್ರು ಬೇರೆ ಕಿತ್ತು ತೆಗೆದು ಬಿಡ್ತೀವಿ ನೋಡಿ. ಇವತ್ತು ಬೇರೆನೇ ಎಲ್ಲಿ ಮುಂದೆ ಎಲ್ಲಿ ಹಚ್ಚಿದ್ರು ಇವ್ರು ನಾಟಿಗೆ ಹತ್ತಿರಬಾರ್ದು. ಹೌದು. ಸೊಮ್ಮ ದೈವಕ್ಕೂ ವಾದ್ಯ ಹಾಕಬಾರ್ದು. ಹೌದು. ಹೌದಪ್ಪ. ಹೌದಾ. ಅದಕ್ಕೆ ಹಂಗಾಗಬಾರ್ದು ವ್ಯವಹಾರ. ಹಂಗಾಗಿರ್ಬಾರ್ದ್ರಿ ವ್ಯವಹಾರ. ಅದಕ್ಕೆ ಇನ್ನೊಂದು ಮಾತು ಏನು ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ಅದು? ಇನ್ನೊಂದು ಮಾತ. ನಮ್ಮ ಮೇಲಿನೊಳಗೆ ಹಾಡುವಂತ ನಮ್ಮ ಸಹೋದರಿಯವರು ಹಾಡುವಂತ ಹಾಡಿನೊಳಗ ಏನಂದಿದ್ರು? ಅಕ್ಷರ ಲೋಪದೋಷಿಗಳಾಗ್ಯಾವ ಅಂತೇಳಿ ಹಿಡ್ದಾರ. ಹೌದು. ಅದಕ್ಕ ದೈವ ವಿಚಾರ ಮಾಡ್ತಕ್ಕಂಥ ಮಾತದ. ಏನ್ರಿಪ್ಪ ಅದು? ಯಾವನ ಅಪ್ಪ ಯೋಗಿನಾದ ಅಮೋಕ್ಷದ ಕೈಲಾಸದೊಳಗೆ ಏನು ಮಾಡಿದ್ದ? ಮಾದೇವನಿ ಸೇವಾ ಮಾಡಿ ಮರ್ತಿ ಲೋಕಕ್ಕೆ ಬರುವಾಗ ಒಮ್ಮದ ಕಂಬಳಿ ನೇಮದ ಬೆತ್ತ ಮಳಿಕೇಲಿ ಬೆಳಕೀಲಿ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥದ್ದು ಕರಿತೇಲಿ ಮಾನವರು ಉದ್ಧಾರ ಮಾಡೋ ಸಲುವಾಗಿ ನನ್ನಪ್ಪ ಯೋಗಿನಾದ ಅಮೋಕ್ಷದಾಗ ಶಿವಪಾರ್ವತ ದೇವಿ ದಾನವಾಗಿ ಕೊಟ್ಟಾರ. ಅದನ್ನ ಮರ್ತಿ ಲೋಕಕ್ಕೆ ತಂದಾರ. ನಿಮಗೆ ಕ್ಯಾವಿ ಯಾರು ಕೊಟ್ಟಾರತ್ತ ಇವ್ರು ಕೇಳ್ತಾರ. ಅಲ್ರಿ, ಹೌದು. ದೈವ ವಿಚಾರ ಮಾಡ್ತಕ್ಕಂಥ ಮಾತದ, ಖರದ ಮಾತ. ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥ ವಸ್ತು ಏನೈತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿತ್ತು ಅಂದ್ರೆ ನೀವು ಕ್ರಾಸ್ ಕ್ವಶನ್ನೇ ಮಾಡಲ್ಲ. ಇರ್ಲಿ. ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥ ಒಂದು ವಸ್ತು ಏನದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ಅದು? ಮನುಷ್ಯನೊಳಗೆ ಏನು ಮಾಡ್ಕೋತಾರ ಅದು ತಯಾರಾಗುವಂತ ಶಕ್ತಿ ಆ ಕಾಮಧೇನು ಕಲ್ಪವೃಕ್ಷದೊಳಗೈತಿ. ಹೌದು. ಹೌದು. ಮತ್ತು ಭಗವಂತಗೆ ಕ್ಯಾಮಿ ಯಾರು ಕೊಡ್ತಾರ? ಹಂಗ್ರಿ? ಬಂಗಾರದ ನೇತ್ರವುಳ್ಳವರು. ಹೌದು. ಬಂಗಾರದ ಜಡೆ ಉಳ್ಳವರು. ಈ ಕರಿತಲಿ ಮಾನವರು ಉದ್ಧಾರ ಮಾಡೋ ಸಲುವಾಗಿ ಬಂದಿರತಕ್ಕಂಥ ನನ್ನ ಅಪ್ಪ ಯೋಗಿನಾದ ಅಮೋಕ್ಷದಾಗ ಹೌದು ಕ್ಯಾಮಿ ಯಾರು ಕೊಟ್ರು ಅಂತ ಕೇಳ್ತಾರೆ ಪುಣ್ಯಾತ್ಮರು. ಅಂದ್ರೆ ನಾವ್ ಏನ್ ಕೇಳ್ಬೇಕು ಏನ್ ಬಿಡ್ಬೇಕು ನಿಮಗ್ ಒಟ್ಟು ದಿಕ್ ತಪ್ಪದತ್ತ ಇಲ್ರಿ. ಹೆಂಗಾಗ್ಯದ? ಹೆಂಗ್ರಿ? ಏನಾರ ಮಾತಾಡಿ ಇಲ್ಲಿಗೆ ಚೊಣ್ಣ ಹೊಲಿಸಿ ಹೋಗುವಂತ ಮಾತಾಗಬಾರ್ದು. ಇಲ್ರಿ. ಮಾತಾಡಿ ಮಾತು ಉಳಿಬೇಕು, ಗಟ್ಟಿಯಾಗಿರ್ಬೇಕು. ಹೌದಾ? ಒಂದು ವಿಷಯ ಹೇಳಿದ್ರಪ್ಪ ಆಗಲೇ, ಒಂದು ವಿಷಯ ಮಾತಾಡಿದ್ರು. ಏನ್ ಮಾತಾಡಿದ್ರಿಪ್ಪ ವಿಷಯ? ಅಶ್ವಡ್ವರ್ಗಗಳೇನು ಬರ್ತಾವಲ್ಲ, ಕಾಮ ಕ್ರೋಧ ಮದ ಮಚ್ಚರ ಲೋಭ ಮೋಹ ಅಂತಕ್ಕಂಥ 6 ಗುಣ ಏನು ಬರ್ತಾವಲ್ಲ. ಹೌದು. ಯೂಟ್ಯೂಬ್ನಾಗ ಚೆಕ್ ಮಾಡ್ರಿ. ಕಾಮ ಕ್ರೋಧ ಮದ ಮಚ್ಚರ ಲೋಹ ಅಂತ. ಲೋಹ ಅಂದ್ರ ವಸ್ತು. ಹೌದು. ಲೋಭ ಅಂದ್ರ ಆಶೆ. 6 ಗುಣಗಳಲ್ಲಿ ಲೋಹ ಬರ್ತದ, ಲೋಭ ಬರ್ತದ. ಇಟ್ಟೇ ವಿಚಾರ ಮಾಡ್ರಲ್ಲ. ಯಾಕಂದ್ರೆ ನಾವು ಸಣ್ಣವ್ರದೇವ್, ನಿಮ್ಕಿಂತ ನಾವು ದೊಡ್ಡವ್ರಲ್ಲ. ಯಾಕಂದ್ರ ಇಂತಾನ ದೊಡ್ಡವ್ರ ನಿಮಗ್ ದೊಡ್ಡವ್ರ ಅನ್ಬೇಕಾಗ್ಯದಂದ್ರ ಇಂಥ ಮಾತು ಎಲ್ಲಿ ಕಂಡಿಲ್ಲ. ನಿಮಗ್ ಯಾಕೆ ನಾವು ದೊಡ್ಡವ್ರ ಅನ್ಬೇಕಾಗ್ಯದಂದ್ರ, ಯಾಕ್ರಿ? ಮೊದಲು ಬಂದವ್ರು ನೀವು. ಯಾಕ್ರಿ? ಮೊದಲು ಬಂದವ್ರಿಗೆ ಯಾರು ಹಿರಿಯರ್ ಇರ್ತಾರ. ಹಿರಿಯರ ಅಲ್ಲ, ಹಂಗ್ರಿ? ನೀವ್ ಹೆಂಗಾರ ಬರ್ರಿ, ಹೆಂಗಾರ ಬರ್ಕ್ರ ದೊಡ್ಡವ್ರೆ. ಮೊದಲು ನೀವು ಬಂದಿರಪ್ಪ ಅಂದ ಬಳಕ ತಾಯಿ ಗರ್ಭದಿಂದ ಫಸ್ಟ್ ಯಾರು ಬರ್ತಾರ ಅವ್ರು ಹಿರಿಯರು. ಹಿರಿಯರಲ್ರಿ, ಗೌಡ್ರು ಹೇಳ್ಯಾರ. ಮೊದಲು ಬಂದೇವಿ ಅಂತ ಹೇಳ್ಯಾರ. ಹೌದು. ಅಂದ್ರೆ ನೀವು ಹಿರಿಯರಾದ ಬಳಕ ಪಾಲ ಮಾಡಿಡಬೇಕು. ಕರೆ ಹಿಡ್ಕೊಂಡು ಅವಸರಕ್ಕೆ ಬಿದ್ರು ಇಲ್ಲಿ ಬಂದಿರ್ತಕ್ಕಂಥ ಕಮಿಟಿ ಅವ್ರು ಬಂದ್ರು, ಇಲ್ಲ ವಿಷಯ ಇಟ್ಟೇವಿ ಅವ್ರ ಪಾಲ ಮಾಡ್ಕೋರಿ ಅಂದ್ರು. ನಾ ಏನ್ ಹೇಳಿದೆ,
ಏನಂದ್ರಿ? ಏನ್ ಹೀಗೆ ಆಯ್ಕೊಳ್ಳೋ ಮುಂದ ಅವ್ರ ಆಯ್ಕೊಂಡಿಂದ ಬಿಟ್ಟಿಂದ ಆಯ್ಕೊಳ್ಳೋ ಅಂತ ನಾ ಕೇಳಕತ್ತೀನಿ. ಇಲ್ಲ ನಾವು ಮೊದಲು ಬಂದೇವಿ ನಾವೇ ಹಿಡ್ಕೊತೇವಿ ಅಂದ್ರಲ್ರಿ ಹಿರಿಯರ ಅಲ್ರಿ. ಪಾಲ ಮಾಡುವಂತ ಧರ್ಮ ಯಾರಲ್ಲಿ ಅದ? ಹಿರಿಯರಲ್ಲಿ ಅದ. ಆಯ್ಕೊಳ್ಳೋದು ಕಿರಿಯರ ಬಲ್ಲಿ ಅದ. ನೀವು ಅವಸರಕ್ಕೆ ಬಿದ್ದು ಬಾಗೇವಾಡಿ ಮುದ್ಕಣ ಮಾಸ್ತರ್ ಬಂದಾನ ಏನಾರ ಮಾಡಿ ನಮ್ಮನ್ನ ಎದ್ರಾಗಾರ ನಾವು ಒತ್ತದು ಮಾಡಂಗಿಲ್ಲ. ಅಂತ ಅವ್ರಿಲ್ಲ ನಮ್ ಧರ್ಮ ಹೆಂಗದಪ್ಪ ಅಂದ್ರ ನಮ್ಮ ಜೊತೆ ಇದ್ದವ್ರನ್ನ ಬೆಳೆಸುವಂತದ್ ಒಂದು ಧರ್ಮ ನಮ್ಮಲ್ಲಿ ಅದ. ಖರೆ ನೀವ್ ಏನ್ ತಿಳ್ಕೊಂಡಿರಿ? ನಮ್ಮನ್ನ ಒತ್ತಾರತ್ ನೀವು ತಿಳ್ಕೊಂಡಿರಿ. ನಿಮಗೆ ಬಿಟ್ಟು ಪಾಲನೇ ಇರಲಿ. ಯಾಕಂದ್ರೆ ಬೆಕ್ಕಿನ ಕನಸಿನ್ಯಾಗ ಏನ್ ಬಿದ್ದಿತ್ರಿ? ಬೆಳ್ಳಿ ಬಂಗಾರ ಬರಂಗಲ್ಲ, ಬರೀ ಇಲಿನೇ ಬರ್ತಿರ್ತಾವ. ಹೌದು ಹೌದು. ಬೆಕ್ಕಿಗೆ ಮತ್ ಕನಸು ಯಾವ್ರು ಬೀಳ್ತಾವನ್ರಿ? ಇಲ್ರಿ ಇಲ್ಲಿ ಇತ್ತ ಬತ್ತ ಅವೇ ಬೀಳವ್. ಹೆಗ್ಗಣ ಅದಕ್ಕೆ ಇರ್ಲಿ. ಹೌದು. ಇನ್ನೊಂದು ಮಾತಿಗೆ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ಅದು? ಹಿರಿಯರಾಗಿರ್ತಕ್ಕಂತ ಧರ್ಮ ಮತ್ತು ದಾನ ಅಂತಕ್ಕಂತ ವಿಷಯವನ್ನ ಪ್ರಸ್ತಾಪನೆಯನ್ನು ಮಾಡಿದ್ರಿಪ್ಪ ಹಿರಿಯ ಕಲಾವಂತರು. ನೋಡ್ರಿ ನೋಡ್ರಿ ಪ್ರಪ್ರಥಮವಾಗಿ ಹೌದಾ ಮೊದಲ ಪಾಯ ಹಾಕಿದಾಗ ಮನಿ ಗಟ್ಟಿ ಹಾಕದ. ಪಾಯ ದುರಸ್ತಿರ್ಬೇಕಲ್ರಿ. ಇಲ್ಲಿಗೆ ಮ್ಯಾಗ ಇಟ್ಕೊಂಡ್ರು ಹುಡಿ. ಧರ್ಮ ಅಂದ್ರೆ ಧರ್ಮ ಹಿಡದೆ ಮಾತಾಡ್ಬೇಕು, ದಾನ ಅಂದ್ರೆ ದಾನ ಹಿಡದೆ ಮಾತಾಡ್ಬೇಕು. ಹೌದು. ಧರ್ಮದಿಂದ ಹಾ ನಡೆದು ಯಾರು ಧರ್ಮರಾಜ ಅನಿಸ್ಕೊಂಡ. ಹೌದಪ್ಪ ಹೌದಾ. ಧರ್ಮದಿಂದ ನಡೆದು ಧರ್ಮರಾಜ ಅನಿಸ್ಕೊಂಡ. ಹಾ ಹಾ. ದಾನ ಮಾಡಿ ಕರ್ಣ ದಾನ ಸೂರ ಅನಿಸ್ಕೊಂಡ. ಹೌದಾ ಅಪ್ಪ ಏನು ಮಾತೀವು? ಇದು ಪಾಯ. ಪಾಯ ಸಣ್ಣ ಅಯೋಧ್ಯದಾಗ ಹೌದು. ಅಯೋಧ್ಯದಾಗ ಶ್ರೀರಾಮ ಮಂದಿರ ಕಟ್ಟುವಾಗ ಹಾ ಹಾ. ನರೇಂದ್ರ ಮೋದಿ ಅವರು ಏನ್ ಪಂಚಲ ಹೋದ್ದು ಬೆಳ್ಳಿ ಬಂಗಾರ ಹೌದು. ಹೆಂಗ ಇಟ್ಟಂಗಿ ಬಂಗಾರದು ಮಾಡಿಟ್ರು ಹಂಗ ಗಟ್ಟಿ ಮಾಡ್ಕೋಬೇಕು ಮೊದಲ. ಹೌದಪ್ಪ ಹೌದು. ನೀವು ಸುಮ್ಮನೆ ಹೆಂಗಂದ್ರ ಹಂಗೆ ರೀ. ಒಳಗೆ ಹೆಗ್ಗಣ ಇಟ್ಟು ಹೆಂಡಿ ರಾಡಿ ಸಾರಿಸಿ ಗಟ್ಟಿಯಾಗಿ ಅದನ್ನು ಮಂದಿ ಕಾಣ್ತೀರಿ ನನಗ. ಏನ್ರಿ ಹಂಗಾಗಬಾರ್ದು. ದೊಡ್ಡವರು ಅದಕ್ಕ ಧರ್ಮದಿಂದ ನಡೆದು ಧರ್ಮ ರಾಜ್ಯ ಅನಿಸ್ಕೊಂಡ. ಹಾ ಹಾ. ದಾನ ಮಾಡಿ ಹೌದು. ದಾನ ಸೂರ ಅನಿಸುವಂತ ಕರ್ಣ. ಹೌದಪ್ಪ ಹೌದಾ. ಒಂದೇ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಹೆಜ್ಜೆ ಕೆತ್ತಬಾರ್ದು, ವಿಷಯಕ್ಕೆ ವಿಷಯ ಟಚ್ ಹೋಗ್ಬೇಕು. ಹಿಂಗೆ ಹೋಗೋದಲ್ರಿ. ಧರ್ಮದಿಂದ ನಡೆದು ಧರ್ಮರಾಜ ಅನಿಸ್ಕೊಂಡ ಧರ್ಮರಾಜ. ಹೌದಪ್ಪ ಖರೆ ಹಾ. ಪ್ರತಿನಿತ್ಯ ತನ್ನ ಹೆಂಡತಿ ಕಾಲ್ ಹಿಡ್ಕೋತಿದ್ದ ಧರ್ಮರಾಜ. ಅದು ಧರ್ಮ ಇಲ್ರಿ, ನಾ ಧರ್ಮರಾಜ ಧರ್ಮದ ಪಾತ್ರ ಹಿಡಿದಿನಿ, ಇವತ್ತು ಧರ್ಮದಿಂದ ನಡೀತೀನಿ ಅಂದೆ ಅಂದ್ರ ಹಾ ಹಾ. ನಿನ್ನ ಹೆಂಡತಿ ಕಾಲ್ನಿ ಹಿಡ್ಕೋಬೇಕು. ಏ ಇದೆ ಅಂತ ಮಾತ್ರಿ ಸರ. ಮುಂದ್ ವಿಷಯ ಹಿಂಗದ. ಕಾಳು ಬೆಳಕಸ್ತ್ರಿ ಹಿಂಗೆ ರೀ ದೊಡ್ಡವ್ರು ಹಂಗೆ. ಧರ್ಮದ ವಿಷಯ ಹಿಡ್ದಿಯಪ್ಪ ಅಂದ ಬಳಕ ಹೌದು. ಧರ್ಮರಾಜ್ಯ ಅನ್ನೋ ಒಂದು ಕರ್ತವ್ಯ ಏನಿತ್ತು ಅಂತ ಕೇಳಿದ್ರೆ ಪ್ರತಿನಿತ್ಯ ಎದ್ದು ತನ್ನ ಹೆಂಡತಿ ಕಾಲ್ ಹಿಡ್ಕೊಂಡೇ ಮುಂದೆ ಕೆಲ್ಸಕ್ಕೆ ಹೊಕ್ಕಿದ್ದ. ಹೌದಪ್ಪ ಹೌದಾ. ಹಂಗ ಇವತ್ತು ನೀನು ಹೆಂಡತಿ ಕಾಲ್ ನನ್ನ ಎದುರಿಗೆ ಹಿಡ್ಕೋಬೇಕು. ಹಂಗ ಮಾಡ್ಬೇಡ್ರಿ ದೊಡ್ಡ ಕಲಾವಂತರ. ಕಾಲು ಬೆಳಸ ಮಾಡ್ಬೇಡ್ರಿ, ನನಗೆ ದುಃಖ ಅದ. ಹೌದ್ರಿಪ್ಪ ಇವನಿಗೆ. ಹೌದು. ಅದಕ್ಕ ಚಾರ್ಸ ದಾನವನ್ನ ಮಾಡಿ ಜಗತ್ತದೊಳಗ ಹಾ ಹಾ. ಯಾರ್ಯಾರು ಕೀರ್ತಿ ಪತಾಕಿಯನ್ನು ಮುಟ್ಟಿದ್ರು, ಯಾರ್ಯಾರು ಎಲ್ಲಿಗೆ ಹೋಗಿ ನಿಂತ್ರು, ಹೌದಪ್ಪ ಧರ್ಮದಿಂದ ಏನಾಯ್ತು, ಹೌದು, ಧರ್ಮದಿಂದ ಏನು ನಷ್ಟ ಆಯ್ತು ಅಂತಕ್ಕಂಥದ್ದು ಹೇಳ್ತೀನಿ. ಹೇಳ್ರಲ್ಲ. ನಿಮಗೆ ಕೇಂದ್ರ ಸರ್ಕಾರದೊಳಗೆ ಹೇಳಿದ್ರೆ ತಿಳಿಯಂಗಿಲ್ಲ, ನಿಮಗೆ ಇಲ್ಲೇ ಮುನ್ಸಿಪಾಲಿಟಿ ಒಳಗೆ ಹೇಳ್ತೀನಿ. ಹೌದು ಹೌದು. ಕೇಂದ್ರದ ವಿಷಯ ಗೊತ್ತಾಗಂಗಿಲ್ಲ ನಿಮಗ. ಖರೆ ಮುನ್ಸಿಪಾಲಿಟಿ ಒಳಗೆ ಇಲ್ಲೇ ತೆಳಗೆ ಮಾತಾಡೋಣ, ತೆಳಗೆ ಎಲ್ಲರಿಗೂ ಗೊತ್ತಿದ್ದ ಕೈಪಾಲೆ ಬಾಜಾರದಾಗ ತಿರ್ಗಾಡ್ಲಿ. ಎಲ್ಲಿ ಅದು ನಿಮ್ಮ ಧರ್ಮ? ಹಾ ಹಾ. ಎಲ್ಲಿ ಅದು ನಿಮ್ಮ ಧರ್ಮ? ಎಲ್ಲದಿಪ್ಪ? ಹೊತ್ತು ಮುಳುಗುದ್ರಾಗ ಸೀಮಿ ಕಿತ್ತು ಸೀಮಿ ಇಡ್ತೀರಿ. ಅಣ್ಣನ ಹೆಂಡತಿ ಅನ್ನೋದು ಗೊತ್ತಿಲ್ಲ, ಮಗಳ ಅನ್ನೋದು ಗೊತ್ತಿಲ್ಲ, ತಾಯಿ ಅನ್ನೋದು ಗೊತ್ತಿಲ್ಲ, ತಂಗಿ ಅನ್ನೋದು ಗೊತ್ತಿಲ್ಲ. ಹೌದು. ನಾ ಎಲ್ಲಿ ಉಣಬೇಕು, ಎಲ್ಲಿ ತಿನ್ಬೇಕು, ಎಲ್ಲಿ ಏನು ಮಾಡ್ಬೇಕು ಅನ್ನೋದು ಅರಿವಿಲ್ಲ. ಇಲ್ಲ. ಇದು ಧರ್ಮ ರೇ. ಮಗ್ಗಲ್ ಹೊಲ್ದವ್ರು ಬೆಳೆದ್ರೆ ನಿಮಗೆ ಸಮಾಧಾನ ಇಲ್ಲ. ರೇ ಇದು ದಾನ ಮಾಡಿ ಜಗತ್ತದೊಳಗೆ ಹೆಂಗ್ ಉಳಿದಾರ ಅಂತಕ್ಕಂಥದ್ದು ಹೇಳ್ತೀನಿ ಕೇಳು. ಹೇಳ್ರಲ್ಲ. ಒಂದು ಹಳ್ಳಿ ಊರೊಳಗ ಏನಾಗಿತ್ರಿ ಸರ? ಜೋಡಿಲೆ 2 ಮನಿ ಇದ್ದು ರೀ. ಹೌದಪ್ಪ ಹೌದಾ. ಒಂದು ಶ್ರೀಮಂತ ಮುದುಕಿ ಮನಿ ಇತ್ತು, ಒಂದು ಬಡ ಮುದುಕಿ ಮನಿ ಇತ್ತು. ಆ ಶ್ರೀಮಂತ ಮುದುಕಿಯಲ್ಲಿ ಏನಿತ್ತು ಅಂತ ಕೇಳಿದ್ರ ಏನಿತ್ತಪ್ಪ ಅದು? ತನ್ನ ಧರ್ಮದ ಕೆಲಸನೇ ಮಾಡ್ತಿತ್ತು. ಹೌದು. ಖರೆ ಈ ಬಡತನದ ಗುಡಿಸಿನೊಳಗಿದ್ದು ಮುದುಕಿದು ಹಾ ಹಾ.
ಇಕ್ಕಿನ ಏನು ಕೆಲಸ ಇತ್ತಪ್ಪ ಅಂತ ಕೇಳಿದ್ರೆ ದಾನ ಮಾಡುವಂತದ್ದು ಒಂದು ಕೆಲಸ ಇತ್ತು. ಹೌದು. ಇದ್ದಾಡ್ರಾಗ ಹರಿದು ಹಂಚಿ ಉಣಾಕಿ ಒಟ್ಟು ಬಂದದ ತನಗಿರ್ಲಿ ಬಿಡ್ಲಿಕ್ಕರೆ ದಾನ ಮಾಡೋದಕ್ಕೆ ಒಂದು ಕರ್ತವ್ಯ ಇತ್ತು. ಹೌದು. ಹಿಂಗೆ ಯಥಾ ಬಟ್ಟಿಗೆ ನೆಲಕ್ಕಿದಷ್ಟು ದಿನನಿತ್ಯ ಪ್ರತಿನಿತ್ಯ ಹಿಂಗೆ ದಾನ ಮಾಡ್ತಿದ್ಳು. ಹೌದಪ್ಪ. ದಾನ ಮಾಡಿ ದುಡುಕಿ ನಿತ್ತು. ಹೌದು. ಕರೆ ಕೈಯಾಗ ಏನೂ ಇಲ್ದಂಗಾಯ್ತು. ಹಾ. ಇವತ್ತು ನನಗೆ ಎಲ್ಲರೂ ದಾನ ಮಾಡ್ತಾರ ಅಂತೇಳಿ ನನ್ನ ಬಳಿ ಬರ್ತಾರ. ಕರೆ ಇವತ್ತೇನು ನನ್ನ ಕೈಯಾಗ ಕೊಡ್ಲಾಕ ಏನೂ ಇಲ್ಲ. ಏನು ಮಾಡಬೇಕು, ಹೆಂಗೆ ದಾನ ಕೊಡಬೇಕು ಅಂತೇಳಿ ಮುದುಕಿ ಹಾ ಹಾ ಚಿಂತೆ ಮಾಡಿ ಬಾಗಲ ಮುಂದೆ ಕೂತು ಏನು ಮಾಡ್ತಿದ್ದಿಲ್ಲಪ್ಪ? ಅದೇ ವೇಳೆದೊಳಗೆ ಒಬ್ಬರು ಶರಣರು ಏನು ಸಾಕ್ಷಾತ್ ಭಗವಂತನೇ ಬಂದ. ಹೌದು. ಬಂದು ಭಿಕ್ಷೆಂದೆ ತಾಯಿ ಅಂತೇಳಿ ಬಂದು ಮುಂದೆ ನಿಂತ. ಹಾ ಹಾ ಯಪ್ಪ ಇವತ್ತು ನನ್ನ ಮನಸ್ಸು ನೋಡ್ಲಕ್ಕ ಬಂದೇನು. ಹೌದು. ನನ್ನ ಕೈಯಾಗ ಕೊಡ್ಬೇಕಂದ್ರೆ ಇವತ್ತು ಏನೂ ಇಲ್ಲ. ಹಾ ಹಾ ಕರೆ ಇಂಥ ಹೇಳದೊಳಗೆ ಬಂದೆಲ್ಲೋ ಯಪ್ಪ ತಿಳಕಿಸಿಂದ ಮನಿ ಒಳಗ ಹೌದು. ಕರೆದು ಒಂದು ಚೆರಿಗೆ ನೀರು ಕೊಟ್ರು. ಅವಾಗ ಶರಣರು ಹೇಳ್ತಾರ, ಏ ತಾಯಿ, ಓ ನಂದು ಪೂಜೆ ಮತ್ತು ಸ್ನಾನ ಆಗೋ ತನಕ ನಾನು ನೀರು ಕುಡಿಯಂಗಿಲ್ಲ. ಮೊದಲು ನಿಮ್ಮ ಮನಿ ಒಳಗೆ ನಾನು ಸ್ನಾನ ಮಾಡ್ಬೇಕಾಗ್ಯದ ಅಂತೇಳಿ ಕೇಸಿಂದ ಶರಣರು ಹೇಳಿದಾಗ ಹೌದು. ಆಯ್ತ್ರಿ ಅಪ್ಪ ಕೂಡ್ರಿ ಅಂತೇಳಿ ಮುದುಕಿ ನೀರು ಒಲಿ ಮ್ಯಾಗ ಇಟ್ಟು ಕೇಸಿಂದ ಆ ಕಟ್ಟಿಗೆ ಹಚ್ಚಿ ನೀರು ಕಾಸಿ ಬಿಟ್ಲು. ಹೌದು. ನೀರು ಹೆಂಗ ಕಾಯ್ಬೇಕು ಅಂತ ಕೇಳಿದ್ರ ಹೆಂಗ್ರಿಪ್ಪ? ಕುಕ್ಕರ್ದಾಗ ಇಟ್ಟು ಉಕ್ಕರಿಸಿದಂಗಾಗಿರ್ಬೇಕು, ಹಂಗ ನೀರು ಕಾಯ್ಬೇಕು ಅಂತ ಹೇಳಿದ್ರು ಶರಣರು. ನಿಗಿ 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 ಅನ್ಬೇಕು. ಆ ಟೈಪ್ ನೀರು ಕಾಸ್ಬೇಕು, ನಿಮ್ಮ ಮನೆ ಒಳಗೆ ನನಗೆ ಸ್ನಾನ ಆಗಬೇಕು ಅಂತೇಳಿ ಶರಣರು ಹೇಳಿದ್ರು. ಯಪ್ಪ ಅಂತ ನೀರು ಹೆಂಗ ಜಳಕ ಮಾಡ್ತೀರಿ ಅಂದಾಗ, ಇಲ್ಲವಾ ನನಗೆ ಅಂತ ಜಳಕದ ನೀರೇ ಅಂತ ಬೇಕು ಅಂತಂದಾಗ ನೀರು ಕಾಸಿದ್ರು. ಹೌದು. ಅಪ್ಪವ್ರು ಹೋಗಿ ಆ ಜಳಕದ ಕೋಣಿ ಒಳಗೆ ಹೋಗಿ ಕೂತ್ರು. ಹೌದು. ಆ ತಾಯಿಗೆ ಹೇಳಿದ್ರು, ಏನತ್ರಿ? ಯವ್ವ ನಾನು ಬಾಳ ದಿವಸ ಆಯ್ತು ಜಳಕ ಮಾಡಿಲ್ಲ, ಇವತ್ತು ನಿನ್ನ ಮನೆ ಒಳಗೆ ಜಳಕ ಮಾಡಕತ್ತೀನಿ, ನೀನು ನನ್ನ ಮೈ ಮ್ಯಾಗ ನೀರು ಹಾಕು ಅಂತೇಳಿ ಕಿಶಿಂದ ಆ ಹೆಣ್ಣು ಮಗಳಿಗೆ ಹೇಳಿದಾಗ ಆ ನೀರ್ ಏನು ತುಂಬಿದ ಚರಿಗಾನಿಂದ ಶರಣರ ಮೇಲೆ ಹಾಕ್ತಿದ್ದಳಲ್ಲ, ಹೌದು, ಆ ನೀರಿನ ಹನಿ ಎಲ್ಲ ಮನಿ ಒಳಗ ಏನ ಬಚ್ಚಲ ರೂಮಿನೊಳಗ ಮುತ್ತು ರತ್ನ ಬೆಳ್ಳಿ ಬಂಗಾರ ಆಗಿ ಬೀಳ್ತಿತ್ತು. ಹೌದು ಹೌದು. ಶರಣರು ಎದ್ದು ಹೊರಗೆ ಬಂದ್ರು, ಬಚ್ಚ ಏನು ಮನಿ ಅದಲ್ಲ ಜಳಕ ಮಾಡುವಂತ ರೂಮ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ದವಸ ಧಾನ್ಯ ತುಂಬಿ ತುಳುಕ್ತಿತ್ತು. ಹೌದಪ್ಪ. ಅವಾಗ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಆ ನೀರು ಸ್ವೀಕಾರ ಮಾಡಿ ಹೊರಗೆ ಬಂದು ಕುಂದ್ರಬೇಕಂದ್ರೆ ಮಂಗ ಮಾಯ ಆಗಿ ಹೋಗಿಬಿಟ್ರು ಮಹಾತ್ಮರು. ಹೌದು. ಅವಾಗ ಮತ್ತಿಟ್ಟು ದಾನ ಧರ್ಮ ಹೆಚ್ಚಾಯ್ತು ಮುದುಕಿದು. ಹೌದು. ಮಗ್ಗಲ ಮನೆಗೆ ಏನು ಶ್ರೀಮಂತರ ಮುದುಕಿತ್ತಲ್ಲ, ಆ ಮುದುಕಿಕ್ಕಿಂತ ಈ ಮುದುಕಿ ಏನು ಮಾಡಿಬಿಡ್ತು, ದೊಡ್ಡ ಮನೆಗೆ ಕಟ್ಟಿಸಿಬಿಡ್ತು. ಹೌದಪ್ಪ. ಹೌದಾ. ಅವಾಗ ಅಂದಳು, ಈ ಪಾಪ ಇದು ಬಡತನದ ಮುದುಕಿ ಇದ್ದ್ರಾಗ ಬಂದದಿಟ್ಟು ಮಂದಿಗೆ ದಾನ ಮಾಡ್ತಿತ್ತು. ಕರೆ ಇಟ್ರ ಕಿಕ್ಕಿನ ಬಲ್ಲಿ ಎಲ್ಲಿ ಇಂಥ ಮನೆ ಕಟ್ಟಿದಲ್ಲ, ನನಕಿನ ದೊಡ್ಡ ಮನೆ ಕಟ್ಟಿದಲ್ಲ, ಹೊಟ್ಟೆ ಕಿಚ್ಚು ನಡೀತು. ಅವಾಗ ಅಂದಳು, ಏನತ್ರಿ ಏ ಸಂಗವ, ಓ ನೀನು ಗುಡಿಸಲ್ದಾಗಿದ್ದಕ್ಕೆ ಒಮ್ಮಿಲೆ ಇಂಥ ಮನೆ ಕಟ್ಟಿದಲ್ಲ, ಹೆಂಗ್ ಹೇಳು ಅಂದಳು. ಹೌದಾ? ಅಯ್ಯ ನನಗೆ ಹಿಂಗಾಯ್ತು, ಹಿಂಗ ಶಾಂಡ್ರ ಬಂದ್ರು, ನನ್ನ ಬಲ್ಲಿ ಕರೆ ನೀಡ್ಬೇಕಂದ್ರೆ ಏನೂ ಇದ್ದಿದ್ದಲ್ಲ, ಶಾಂಡ್ರ ಬಂದ್ರು ನಮ್ಮ ಮನೆ ಒಳಗೆ ಹಿಂಗ್ ಮಾಡಿದ್ರು, ಹಿಂಗ್ ಮಾಡತ್ ಹೇಳಿದ್ರು, ಈಗ ಹಿಂಗ್ ಮಾಡೀನಿ, ಹಿಂಗ ಆಗ್ಯದ ನೋಡು ಅಂತೇಳಿ ನಡೆದದ್ದೆಲ್ಲ ಹೇಳಿಬಿಟ್ಲು. ಅವಾಗ ನಾ ಯಾವಾಗ ಹಿಂಗ್ ಮಾಡ್ಬೇಕಂತೇಳಿ ಕೂತಳು. ಹೌದು. ಈಕಿನೂ ಮನೆ ಬಾಗಲ್ದಾಗ ಕೂತು ಒಬ್ಬ ಶರಣರು ಯಾರು ಬರ್ಲಿಲ್ಲ, ಒಬ್ಬ ಶರಣರಿಗೆ ಹೇಳಿದಳು, ಏನತ್ರಿ ಏಪ್ಪ ನೀ ನಮ್ಮ ಮನಿಗೆ ನೀ ಬೇಡ್ಕೊಳಕ ಬಾ, ನಾನು ಮನಿ ಒಳಗೆ ಕೂತಿರ್ತೀನಿ, ಮನಿ ಒಳಗೆ ನೀ ಭಿಕ್ಷೆಂದಿ ತಾಯಿ ಎತ್ತ ಬಾ, ನಮ್ಮ ಮನಿ ಒಳಗೆ ಏನೂ ಇಲ್ಲ ಯಪ್ಪ ಹತ್ತೀನಿ, ರೊಕ್ಕತ್ತಮ್ಮ ಏನೂ ಇಲ್ಲ ಯಪ್ಪ ಅಂದ್ಕೊಳ್ಳಿ ಏನತ್ತಾಳ, ನಿಮ್ ಮನಿ ಒಳಗೆ ಬಂದು ಕೂತು ನೀರದ ಕೊಡುವ ಅಂದಾಗ ನೀರು ಕುಡ್ಲಕ್ ಬಂದಾಗ ನಾ ಸ್ನಾನ ಮಾಡ್ತೀನಿ ಅಂತೇಳು, ನಾ ನೀರ್ ಕಾಸ್ತೀನಿ, ನೀ ಸ್ನಾನ ಮಾಡಕತ್ತಿ ಅಂತೇಳಿ ಕಿಶಿಂದ ಹಂಗ ನಡೆದದ್ದೆಲ್ಲ ಈಕಿ ಮಾಡ್ಬೇಕಂತ ಮುದುಕಿ ತಯಾರಾಯ್ತು. ಏನ್ ಕಾಶಿ ಮುದುಕ್ರಿ? ಕಸ ಕಳ ಕಾಶಿ ಬಿಟ್ಲು. ಅವನ್ನ ಜಳಕದ ರೂಮದಾಗ ಕುಂದಿರ್ಸಿ, ಧರ್ಮದಿಂದ ಕುಂದಿರ್ಸಿ, ಹೌದಾ ಅವಂಗ ಜಳಕ ಮಾಡಿಸ್ಬೇಕಂತೇಳಿ ಏನು ಸುಡು ನೀರು ಮೈ ಮ್ಯಾಗ ಹಾಕಿದಳು ನೋಡು, ಮೇಯೆಲ್ಲ ಉರುಪ್ ಹತ್ತಿ ಬಿಡ್ತು. ಹಿಂಗ ಮಾಡಿಬಿಟ್ಟನ್ರಿ ಅವ ಬುರ್ಕಿ ಅಲ್ಲದು ಹಿಂಗ ಮಾಡಿಬಿಟ್ಟ. ಹೌದು. ಅಕ್ಕಿ ಮುತ್ತರತ್ತ ಬಿದ್ದಾವತ್ತೇಳಿ ಕಿಶಿಂದ ಎದ್ದು ನೋಡ್ಬೇಕತ್ತಳ, ಬುಡಕ್ ಹೆಂಗಿದು ಬೇರೆ ಆಗ್ಯದ್ರಿ. ಮುದಕ ಹೊಳ್ಳಾಡ್ಕೊತ ಹೊರಗೆ ಹೋಗಿಬಿಡ್ತು. ಹೌದಾ? ಅದಕ್ಕ ಧರ್ಮ ಅಂತಕ್ಕಂಥದ್ದು
ಬಾಳ ಯಾವ್ದಾದ್ರೂ ಎಲ್ಲಿಯಾದ್ರೂ ಉಳಿಬೇಕಾಗಿತ್ತು ಅಂದ್ರೆ ದಾನದಿಂದ ಧರ್ಮ ಐತಿ. ಹೌದು ಧರ್ಮದಿಂದ ದಾನ ಇಲ್ಲ. ಇಲ್ಲ ಏನು ಧರ್ಮ ಮಾಡಿ ದಾನವಂತರಾಗ್ಯಾರ. ಹೌದು ಧರ್ಮವಂತರು ದಾನ ಮಾಡಿಲ್ಲ. ಹೌದಪ್ಪ ಹೌದು. ಏನಂತಾರ? ಏನಂತಾರಿ? ದಾನ ಯಾರು ಮಾಡ್ತಾರ ಧರ್ಮವಂತರ ಅಂತಾರ. ಹಾ ಖರೆ ಧರ್ಮವಂತರು ದಾನ ಮಾಡಂಗಿಲ್ಲ. ಹೌದಾ ಅಡಿ ರಾಷ್ಟ್ರದ ಅಯ್ಯ ಹೌದಿಲ್ರಿ? ಹೌದು ಕಟ್ಟಿ ಅಯ್ಯ ಗೊತ್ತ ತಲೆ ಒಳಗೆ ಸಕ್ಕತ್ತ. ಹಾ ಆಗಿ ರೊಕ್ಕ ತಮ್ಮ ಏ ಬೇಡ ರೊಕ್ಕ ಬೇಡ. ಇಲ್ರಿ ಯಾಕತ್ ಕೇಳು. ಹೌದು ಸುಮ್ಮನೆ ನಿಮ್ಗೊಂದಿಷ್ಟು ರೊಕ್ಕ ಇರ್ತದ ಅದನ್ನ ಬಚ್ಚಿಟ್ಟುಕೋರಿ. ಯಾಕಂದ್ರೆ ಅವ್ರು ಹುರುಪಿಗೆ ಹಾಕಿ ರೊಕ್ಕ ತಗೋತಾರ ನಿಮ್ಮದು. ಇರ್ಲಿ ಅವ್ರು ಕೊಡ್ತಾರ ಇವ್ರು ಕೊಡ್ತಾರ ಅಂತೇಳಿ ನೋಡೋಣ ಹೋಗಾಗ ನೀವೇ ಕೊಟ್ಟೋರಿಪ್ಪ ನೋಡೋಣ ಅವ್ರಿಗೆ ಅವುಗಳಿಗೆ. ಅಲ್ಲೋ ನಾನ ಇಲ್ರಿಪ್ಪ ದುಡುದು ನಮ್ಮನ್ನ 25, 30, 40 ವರ್ಷ ತನಕ ಬೆಳೆಸಿ ಸಾಕಿ ಸಲಿ ಇಲ್ಲಿಗೆ ತಂದು ನಿಂದಿರ್ಸ್ಯಾರ. ಹೌದು. ಇನ್ನು ದುಡಿದು ನಾವು ತಂದೆ ತಾಯಿ ಕೈಯಾಗ ಹೋಗಿ ಕೊಟ್ಟು ಕಿಶನ್ ಅವ್ರನ್ನ ಸಾಕಿ ಸಲುವುದು ನಮ್ಮ ಕಾಲ ಐತಿ. ಮತ್ ಏನಾದ್ರು ನೀವು ಅವ್ರಿಗೆ ಕೈ ಹೊಡಿತೀರಿ ಅಂದ್ರೆ ನೀವು ಯಾವ ಮಟ್ಟಕ್ಕದಿರಿ ಅತ್ತ. ಏನ ಏನಂತ ದೊಡ್ಡವ್ರಿ ಮಗಳು ದಾನ ಮಾಡಿದ್ರು. ಹೌದು ನಿಮ್ಮ ಮಗಳು ನೀವು ಎಲ್ಲಿ ಅದು ನಿಮ್ಮ ಧರ್ಮ ಅತ್ತ. ಹಾ ಹಾ ತಾಯಿ ತಂದಿ ಹೌದು. ನಮ್ಮನ್ನ ಸಣ್ಣವರಿದ್ದಾಗ ಸಾಕ್ಯಾರ, ಸಲಿವ್ಯಾರ, ತೊಳೆದಾರ, ಬಳದಾರ. ಹೌದು. ಮಗ ಹಿಂಗ ಬೆಳದಾನ ತಿಳಕೆ ಹರುಷಿ ಪಟ್ಟಾರ. ಕರೆ ಅದ. ಕನ್ಯಾ ತೆಗೆದು ಮದುವೆ ಮಾಡಿ ಇಟ್ಟು ಮಂದ ಕೈಯಲ್ಲಿ ನಿಂದಿರ್ಸ್ಯಾರ. ಹಾ, ಹಾ. ಯವ್ವ ಕೊಡ್ರಿ ಕಲೆಕ್ಟ್ ಮಾಡಿ ಕೊಡ್ರಿ, ಕಲೆಕ್ಟ್ ಮಾಡಿ ಕೊಡ್ರಿ ಅಂತ ಕೈ ಮಾಡ್ತೀರಿ ಅಂದ್ರ ಎಲ್ಲಿ ಅದ ನಿಮ್ಮ ಧರ್ಮ? ಏನ್ರಿ ಎಲ್ಲದ ನಿಮ್ಮ ಧರ್ಮ? ಹೌದು. ಇನ್ನೊಂದು ಮಾತು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಯಾವ ರಾಮ ಲಕ್ಷ್ಮಣ ಸೀತಾ ಮಾತೆ ಹೌದು ವನವಾಸದೊಳಗ ಒಂದು ಕುಟೀರ ಹಾಕಿದ್ರು. ಹೌದು ಅಲ್ಲಿ ಮಾಯದ ಜಿಂಕಿ ಹೋಯ್ತು. ಮಾಯದ ಜಿಂಕಿ. ಆ ಮಾಯದ ಜಿಂಕಿ ಇವ್ರನ್ನ ಮಾಯ ಮಾಡಿ ನಾಯಿಗತ್ಲೆ ತಿರುಗಾಡಕ್ ಹತ್ತು ಅಂತೇಳಿ ಒಂದು ವಾಕ್ಯ ಮಾತಾಡ್ಯಾರ. ಹೌದು. ಒಂದು ಮಾತು ಏನದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ರಾಮ ಲಕ್ಷ್ಮಣ ರೇಖೆ ಹಾಕಿದ್ರು. ಹೌದು. ಈ ಗೆರಿ ಬಿಟ್ಟು ಹೊರಗೆ ಹೋಗಬೇಡ ಅಂತೇಳಿ ಸೀತಾ ಮಾತೆಗೆ ಹೇಳಿ ವನವಾಸದಾಗ ಚಿಗರಿ ಬೆನ್ನ ಹತ್ತಿ ಹೋಗಿದ್ರು. ಹೌದು. ಅಷ್ಟ್ರೊಳಗಾಗಿ ರಾವಣ ಏನು ಮಾಡಿದ? ಭಿಕ್ಷಕ್ಕಾಗಿ ದಾನಕ್ಕಾಗಿ ಬಂದ. ಹೌದಾ? ದಾನಕ್ಕಾಗಿ ಬಂದಾನ ಅಂದ ಬಳಕ ನಿನಗೆ ನೀಡಬೇಡ ದಾನ ಮಾಡಬೇಡ ಅಂತ ಹೇಳಿಲ್ಲ. ದಾನ ಮಾಡಬೇಕಾಗಿತ್ತು. ಗೆರಿ ಒಳಗೆ ನಿಂತು ಮಾಡಬೇಕಾಗಿತ್ತು. ಕರೆ ಗೆರಿ ಒಳಗಿದ್ದಿ ಅಂದ್ರ ಯಾರಿಗೆ ನಿನ್ನ ವೈಶಕ್ತಿ ಇದ್ದಿದ್ದಿಲ್ಲ. ಹೌದು. ನೀ ಯಾವಾಗ ದಾನ ಮಾಡ್ಬೇಕಂತೇಳಿ ಗೆರಿ ಧರ್ಮ ಬಿಟ್ಟು ಏನು ಬಂದಿ ನೋಡು, ಅವಾಗ ದಾನವಂತ ಹೆಚ್ಚಾಗಿ ನೀನು ಒಯ್ದದ. ಎಲ್ಲಿ ಉಳಿದ ನಿನ್ನ ಧರ್ಮ? ಅಲ್ಲೇ ಫೇಲ್ ಆಯ್ತು ನೋಡ್ರಿ ಅವ್ರ ಧರ್ಮ. ನೀವು ನಿಮ್ಮಲ್ಲೇ ನೀವು ಬೀಳಕತ್ತೀರಿ. ನಿನ್ ಜೇರ್ಕತ್ ನೀ ಮಾತಾಡೋದು ನಿನ್ನ ಬಗಲಾಗಿದ್ನಿ ಮೈಕ್ ಕೊಟ್ರ ನಿಮ್ಮ ವಿಷಯ ನಿಮ್ ಬಗಲಾಗ ಮುರಿದೋಗಿತ್ತದ. ಹೌದಪ್ಪ. ಅಲ್ಲೋ ಧರ್ಮೇ ಇಲ್ಲ ನಿಮ್ಮಲ್ಲಿ. ಎಲ್ಲಿದಪ್ಪ ನಿಮ್ಮ ಧರ್ಮ? ಇರ್ಲಿ ದಿನ ಹೇಳ್ತದ ಟಿವಿ ಒಳಗ. ಏನತ್ರಿ? ದಿನ ಹೇಳ್ತದ, ಎಲ್ಲಾರು ಕೇಳಿರಿ. ಹೌದು. ಎಲ್ಲಿದಪ್ಪ ಇವ್ರ ಧರ್ಮ? ಇರ್ಲಿ ಒಂದೊಂದು ಮಾತು ಒಂದೊಂದು ವಿಷಯ ಒಂದೊಂದು ಲೆಕ್ಕ ತೆಗೆದು ಹೋಗದ್ ಬಿಟ್ರ ಇನ್ನು ಸುಮ್ಮ ಇರ್ಲಿ ನಮ್ಮ ಅವುಗಳು ಕೂತಾರ. ನನ್ನ ಬಾಯಿಂದ ಅಪಶಬ್ದಗಳನ್ನು ನುಡಿಸ್ಬೇಡ್ರಿ ದಯವಿಟ್ಟು. ಬರಬಾರದು. ನಾ ಬಾಳ ಬಿಗಿ ಹಿಡಿತೇವೆ. ಯಾಕಂದ್ರೆ ವಿಷಯ ಹೊಲಸದು ನಿಮ್ಮದು. ಹೌದಪ್ಪ. ನಿಮ್ಮದು ಚಲೋ ಧರ್ಮ ಹೊಲಸದ. ಎಲ್ಲಿದಪ್ಪ ನಿಮ್ಮದು ಧರ್ಮ? ಕರೆ ಹೇಳ್ರಿ. ಅಣ್ಣನ ಹೆಂಡತಿಗೆ ತಾಯಿ ಹತ್ತು ತಿಳ್ಕೊಂಡಿರಿ? ಇಲ್ಲ ಇಲ್ಲ. ಪೈನಿ ನೆರಮನಿ ಹೆಣ್ಮಕ್ಳಿಗೆ ನಮ್ಮ ತಂಗಿ ತಿಳ್ಕೊಂಡಿರಿ? ಅವಿ ಏನು ಎಲ್ಲಿದ್ರಿ? ಇಲ್ರಿ ನಾಲ ಹಿಂದ ಮಾತಾಡ್ಬೇಕತ್ ಮಾಡಿ. ವಿಷಯ ಏನದ ಏನ್ ಹಿಡಿದ್ರಿ? ನಿಮ್ಗೆ ಯಾಕ ನಿಮಗ್ ಕೇಂದ್ರದಾಗ ಹತ್ತುದಲ್ಲ ನಿಮಗ? ಹ್ಞೂನ್ರಿ. ನಿಮ್ ಮುನ್ಸಿಪಾಲಿಟಿ ಕರ್ಸಕ್ ಹತ್ತ ನಿಮಗ. ಇರ್ಲಿ ಯಾಕತ್ ಕೇಳು. ಯಾಕ್ರಿಪ್ಪ? ಇಂದ್ರನ್ ಹೆಂಡತಿ ಮ್ಯಾಗ ಚಂದ್ರ ಮನಸ್ಸು ಮಾಡಿದ. ಹೌದಾ? ಎದ್ರ ಕಡೆ ಹೊಕ್ಕದಿದು. ಹೌದು ಹೌದು. ಇಂದ್ರನ ಹೆಂಡತಿ ಮ್ಯಾಗ ಚಂದ್ರ ಮನಸ್ಸು ಮಾಡಿದ. ಕಾಸ ಬ್ರಹ್ಮ ತನ್ನ ಮಗಳ ಮ್ಯಾಗ ಮನಸ್ಸು ಮಾಡಿದ. ಹೌದಾ? ಎಲ್ಲದಪ್ಪ? ಇದೆಪ್ಪ ನಿಮ್ಮ ಧರ್ಮ. ಹಿಂಗೆ ಇರೋದ್ರಿ ದೊಡ್ಡವ್ರದು. ನೋಡ್ರಿ ಧರ್ಮ. ಏಯ್ ಆ ಮೂಲ್ಯಾಗ ಕೂತಿದ್ದೆ, ಮುತ್ತಾರನ್ ಬಿಟ್ಟು ನನಗೆ ಎದ್ದು ಹೋದಂಗಾಗಿತ್ತು. ಬಾಳ್ ಬೇಯಕತ್ತಿದ್ರು, ನನ್ ಕಿವಿಗೆ ಕೇಳಬಾರ್ದಾಗಿತ್ತು. ಅಂತಿಂತ ಶಬ್ದ ಮಾತಾಡಿದ್ರು. ನೀವೇ ಬಾಳ ಶಾಣೆ ಅಂತೇಳಿ ಮಾತಾಡಕತ್ತಾನ. ಅವ ಏಸ್ ಮಂದಿ ಪದಾರ ಹಾಡಕತ್ತಾನ ಕೇಳ್ರಿ ಅಂದ್ರು ನಾ ಕೇಳಂಗಿಲ್ರಿ. ಮುತ್ತಾರ ಅವ್ರು ಹಿರಿಯರದಾರ, ಒಳ್ಳೆ ಕಲಾವಿದ್ರ, ನೀವೇ ಕೇಳ್ತಿದ್ರು ಕೇಳ್ರಿ ಅಂತ ಅಲ್ಲಿ ಕೂತಾರ ಬಡಿಗಿಡ್ಕೊಂಡು ಮೂಲ್ಯಾಗ. ಏನಂದ್ರಿ? ಅವ್ರ ಏನಂದ್ರು?
ಭಾಳ ಶಾಣೆ ನಂಗೆ ಯಾರೂ ಇಲ್ಲ ಅಂತೇಳಿ ಮಾತಾಡಕತ್ತಾರ. ಹೌದಾ ಖರೆ ಎಷ್ಟು ಮಂದಿ ಪದಾರ ಹಾಡ್ತಾರ ಅವ್ರ ಕೇಳಿದ್ರು. ಹೌದು ಅಂದ್ರೆ ನಿಮ್ಮಲ್ಲಿ ಧರ್ಮ ಎಲ್ಲ ಅದ, ಒಬ್ಬ ಗಂಡನ ಮಾಡ್ಕೋರು. ಹಾ ಅಂದ್ರೆ ನಿಮ್ಗೆ ಹೊತ್ತು ಮಣಿಗೆ ಹೊಂಡದ್ರಾಗ ಎಷ್ಟು ಮಂದಿ ಗಂಡನ ಜೋಡಿರ ಮಾಡ್ಕೋತಿರತ್ತ. ಹೌದಪ್ಪ ಹೌದು. ಚಂಜಿಲೆ ಬುತ್ತಾಳಿ ಮಾಸ್ತಾರ ಬಂದ ಸಿಂದಿಗೆ. ಹಾ ಎರಡನೇ ಸಂದಿಗೆ ಹುಡುಕಿ ಗಂಡ ಕಲಿಮೇಶ ಅದ. ಹೌದು. ಈಗ ಮೂರನೇದ್ದು ಏನು ಯಾರು ಕಡಿ ಬರ್ತಾರ ಗೊತ್ತಿಲ್ಲ. ಹಾ ಬಾಳೆ ಮಾಡಬೇಡ್ರು ಹಿಂಗ. ಹೌದು. ಒಬ್ಬ ಗಂಡ ನಂದಣ್ಣ ಮಾರ ಅವ ಸುಮ್ಮ ಯಾವಾಗಾರ ಬಂದು ಹೋಗ. ನಮ್ಮದು ಹುಲಿ ಏನು ಹುಲಿ ಒಬ್ಬಲ್ಲಿ ಹಿಡ್ದಲ್ಲಿ ಇದು. ಸುಮ್ಮ ಅವ್ನು ಟೈಮ್ ಪಾಸಿಗೆ ಬಂದು ಹೋಗ. ಏನು ನಿಮ್ಮ ತಗದ ಮುತ್ತ ನೀ ಅಂದಿ ತಂದಿನಪ್ಪ, ನಾವು ಒಳ್ಳೆ ಕಲಾವಿದ್ರದಾರ ನಾ ಅನ್ಬಾರ್ದಾಗಿತ್ತು. ಹೌದು ಮುತ್ಯಾಗ ಸಮಾಧಾನಲ್ಲೇ ತಂದೀನಿ. ಇವ ಏನ ಅಂತ ನೋಡ್ರಿ ತೂಸಿ ಹೋಗ್ತೀವ. ಹೌದಾ ಏನು ಈ ಆಶೆಗಾರ ಆಟ ಆಡಕ್ ಬಂದಿರಿ ಇಲ್ಲಿ ಸಿದ್ಧ ಶಿವಸ್ಥಾನ ಒಳ್ಳೆ ಒಂದು ಎಲ್ಲಿ ಕೂತೇವಿ ಎಲ್ಲಿ ನಿಂತೇವಿ. ಹೌದು ಮಾಡ್ರಿ ಆಟ. ನಮ್ಗೆ ಎಲ್ಲ ಗೊತ್ತದಾವ. ಹೌದು. ಅಮ್ಮ ನಾವು ಹಾವು ಕಡಿದ್ರೆ ಔಷಧ ಕೊಡೋದೀನಿ, ಹ್ಞೂ ಇಲ್ಲ ನನಗೆ ಚೋಳಿನ ಔಷಧ ಕೊಡಕ್ಕೆ ಬರಬೇಡ್ರಿ. ಹಾವು ಕಡ್ದವ್ರಿಗೆ ಕೊಡ್ತೇವೆ ನಾವು, ಬೇರೆದವ ನಂಬಲ್ಲಿ. ನೀವು ನಿಮ್ಮನ್ನ ಹೆಂಗೆ ಆರಾಮ ಮಾಡ್ಬೇಕಂದ್ರೆ ಸುಮ್ಮನೆ ಗುಳಿಗೆ ಮ್ಯಾಗ ಒಂದು ಹಿಂಗ್ರಿ ಮೇಕೈ ಹೊಡಿಯಲಕ್ಕತ್ತಂದ ಗುಳಿಗೆ ಕೊಡ್ತೀನಿ ನಿಮ್ಗೆ. ಗುಳಿಗೆ ಮ್ಯಾಗ ಆರಾಮ ಆಗ್ಬೇಕು. ಹೌದಾ ನೀವು ಎಲ್ಲಾರು ಭಾಳ ಒದ್ದಾಡಕತ್ತೀರ ಅಂದ್ರೆ ಹೆಂಗೆ ಬರ್ತ ಸಿರ್ಸಲ್ ಮಲ್ಲಯ್ಯನ ಬಗ್ಗೆದಾಗ. ನೋಡ್ರಿ ಯವ್ವ ಹರ್ದೋಗೊಳೆ ಯವ್ವ ಮಕ್ಕೋಬೇಡ್ರಿ ಯವ್ವ ನೀವು ರೊಕ್ಕ ಜಮಾ ಮಾಡ್ತೀರ ಅಂತೇಳಿ ನೀವು ಆಸೆ ಪಟ್ಟು ಹೋಗಿ ಕೂತಾನ ಅಲ್ಲಿ ಬರ್ತಾನೆ. ಈಗ ಸುಮ್ಮ ಅವ್ನು ಕೊಡ್ರಿವ, ನೀವು ಹಂಗೆ ಮಾಡಬೇಡ್ರಿ, ಪಾಪ ಬೇಡ್ಯಾನ, ನಮಗೇನು ಬೇಡ, ಅವ್ನು ಕೊಡ್ರಿ ಅವ್ಗೆ. ಮಲ್ಲಯ್ಯನ ಬಗ್ಗೆ ಅದಕ್ಕೆ ಶ್ರೀಸರಿ ಮಲ್ಲಯ್ಯನ ಬಗ್ಗೆ ಏನು ಹೇಳಿದ್ರು ಹಾಡಿನೊಳಗೆ ನೋಡ್ರಿ, ಸಂತಾನ ಫಲ ಏನೋ ಮನುಷ್ಯನಿಗೆ ನಮಗೆ ತೊಂದರೆಗಳಾದಾಗ ಭಗವಂತನ ಕಡೆ ಹೋಗಿ ನಾವು ಬೇಡ್ಕೊಳ್ಳೋದು ಒಂದು ಧರ್ಮ ಐತಿ. ಬೇಡ್ಕೊಂಡವ್ರಿಗೆ ಎಲ್ಲರಿಗೂ ಆಗ್ಯಾವ್ರೆ, ಎಲ್ಲರಿಗೂ. ಮತ್ತು ಜೇರ್ ಕರ್ತ ಮಕ್ಕಳು ಅಲ್ಲಾರ್ದವ್ರು ಎಲ್ಲರೂ ಬೇಡ್ಕೊತಾರ. ಎಲ್ಲರೂ ಬೇಡ್ಕೊಂಡಿದ್ರೆ ಎಲ್ಲರಿಗೆ ಮಕ್ಕಳಾಗಿದ್ರ ಭೂಮಿ ಮ್ಯಾಗ ಬಂಜಿ ಅನ್ನೋದು ಯಾಕೆ ಉಳಿತು? ಆ ಶಬ್ದ ಯಾಕೆ ಬತ್ತು? ಅದಿಲ್ವಾಯಿ ಮಕ್ಕಳಿಲ್ಲಾದ್ರೆ ಬಂಜಿ ಅಂತಾರಲ್ಲ, ನಗಲಕ್ಕ ಗೊತ್ತಾಯ್ತಾ? ಈಗ ಭಾಳ ಬೆರಿಕೆದಾರ ಇರುತ್ತೆ. ಅವ್ರು ಯಾಕೆ ಬಂಜಿ ಆಗಿ ಉಳಿದ್ರು? ಯಾಕಾಯಿ ಶ್ರೀಸಲ್ ಮಲ್ಲ ಹೇಳಿದಾನ ಇರ್ಲಿ. ಅದಕ್ಕೆ ನೋಡ್ರಿ ಯಾರ್ಯಾರ ಮನುಷ್ಯನಾಗ ಹೆಂಗಿರ್ತದ. ಇನ್ನ ವಿಷಯ ಭಾಳ ಅದಾವು. ಯಾವ ಹುಬ್ಬಳ್ಳಿ ಸಿದ್ದಾರೂಢರ ಅಪ್ಪಾಜಿ ಅವರ ಒಂದು ದೇವಸ್ಥಾನದೊಳಗೆ ಅನ್ನ ಪ್ರಸಾದಕ್ಕಾಗಿ ದಿನನಿತ್ಯ ಹೆಣ್ಣು ಮಗಳು ಅಕ್ಕಿ ಹಸನ ಮಾಡ್ತಿದ್ದಳು. ಒಂದಾನೊಂದು ದಿವಸ ಉಪವಾಸ ಬೀಳುವಂತ ಟೈಮ್ ಬತ್ತು ಹೆಣ್ಣು ಮಗಳಿಗೆ, ಧರ್ಮದಿಂದ ನಡೆದದಕ್ಕೆ ಉಪವಾಸ ಬೀಳುವಂತ ಟೈಮ್ ಬತ್ತು. ಅಕ್ಕಿ ಹಸನ ಮಾಡಾಗ ಎಡಗೈಲೆ 2 ಮುಟ್ಟಿಗೆ ಅಕ್ಕಿ ತಗೊಂಡು ತಾನು ಉಡಿಯೋದೊಳಗೆ ಕಟ್ಕೊಂಡಳು. ಮನೆಗೆ ಹೋಗಿ ಅನ್ನ ಮಾಡಿ ಮಗನಿಗೆ ನೀಡಬೇಕು ಅಂತೇಳಿ ಹೋಗೋದ್ರೊಳಗಾಗಿ ಮಗ ಮನೆ ಒಳಗೆ ಸತ್ತು ನೆಲಕ್ಕೆ ಬಿದ್ದಿತ್ತು. ಅವು ಬೋರ್ಯಾಡಿ ಹೇಳ್ತಾಳ, ನಾ ಧರ್ಮದಿಂದ ನಡೆದದಕ್ಕೆ ಹಿಂಗಾಯ್ತು ಅಂತೇಳಿ. ಹೌದಾ ಕರೆ ಬೋರ್ಯಾಡಿ ಹೇಳ್ತಾಳ. ಮಠಕ್ಕೆ ಬಂದು ಸಿದ್ದಾರೂಢ ಅಪ್ಪಾಜಿ ಅವ್ರ ಪಾದಕ್ಕೆ ಹಾಕಿ ಕ್ಷಮೆ ಕೇಳ್ತಾಳ. ಏನತ್ರಿ? ಏ ಹುಚ್ಚಿ, ಹೌದು ಇಷ್ಟು ದಿನ ನಿನಗೆ ಎಷ್ಟೇ ಕಷ್ಟ ಬಂದ್ರು ಕರೆ ಧರ್ಮದಿಂದ ನಡೆದಿದ್ದಿ. ಇವತ್ತು ನಿನ್ನ ಧರ್ಮ ಹಾಳಾಯ್ತು. ಆಯ್ತಲ್ಲ. ಯಾವಾಗ ಎಡಗೈಲೆ 2 ಮುಟ್ಟಿಗೆ ಅಕ್ಕಿ ತಗೊಂಡು ನೀನು ಉಡಿಯೋದಾಗ ಕಟ್ಕೊಂಡಿಯಲ್ಲ, ಹೌದು. ಇವತ್ತಿಗೆ ನಿನ್ನ ಧರ್ಮ ಹಾಳಾಯ್ತು. ನೀ ದಾನವಾಗಿ ಬೇಡಿದ್ದಿ ಅಂದ್ರೆ ನಿನ್ನ ಕೈಯಾರೆ ಕೊಡ್ತಿದ್ದೆ, ನಿನ್ನ ಮಗ ಉಳಿತಿತ್ತು ಅಂದಾಗ. ಹೌದಪ್ಪ. ಪಾದಕ್ಕೆ ಬಿದ್ದು ನನ್ನ ಮಗನ ಪ್ರಾಣ ಹೊಳೆ ಕೊಡಿಯಪ್ಪ, ದಾನವಾಗಿ ಕೊಡು ಅಂತೇಳಿ ಧೈರ್ಯದಿಂದ ಕೈ ಮುಗಿದು ಕೇಳಿದಾಗ ಸತ್ತ ಮಗ ಎದ್ದು ಕೂತದೋ ಇದು ದಾನದಿಂದ. ಇಲ್ಲಿ ದಾನ ಶ್ರೇಷ್ಠ ಅದ ನೋಡ್ರಿ. ಮತ್ತೆ ಇಂಥ ವೇಷ ಹೇಳಿಪ್ಪ ಕತ್ತಿ ಸುಮ್ ಬರ್ಕೋತಿರ್ನು ಒಂದು ಹಾಳ್ಯಾಗ ಯಾವ್ದ್ರಾಗ ಸುಮ್ ಸಂಧಿಗೆ ಒಂದೊಂದು ಸಂಧಿಗೆ ಇಂಥ ವೇಷ ಹೇಳಿಪ್ಪ. ಇನ್ನೂ ಒಂದಾದ್ರಿ ಸರ ಈ ಭರಮದೇವ್ರ ಬಗ್ಗೆದಾಗ
ಅದಕ್ಕೆ ಇರ್ಲಿ ಹಿರಡೇಶ್ವರ ಬಗ್ಗೆ ಅದಾಗ ನೋಡ್ರಿ ಇವ್ರ ಪ್ರಶ್ನೆ ಕೇಳ್ಯಾರತ್ ನಾ ಉತ್ತರ ಹೇಳಿಲ್ಲ. ಹಾ ಹಾ ತಂಗದವ್ರು ಕೇಳಾರಲ್ಲ ಇವ್ರು ಕೇಳಿದ್ರಂದ್ರ ಒಂದು ಸರಿಯಾರ ಹೇಳ್ತಿದ್ದೆ, ಒಂದು ತಪ್ಪರ ಹೇಳ್ತಿದ್ದೆ, ಅವ್ರಿಗೊಂದು ಪ್ರಶ್ನೆ ಮಾಡ್ತಿದ್ದೆ, ಅವ್ರದ್ದು ಕೇಳ್ಕೊಳ್ತಾನ ತಡಿಯರ ಹಿಡಿತಿದ್ದೆ. ಹೌದು ಖರೆ ಇದು ನಮ್ಮ ಆಟ. ಹಾ ಹಾ ದೈದವ್ರು ಕೇಳ್ಯಾರ ಅಂದ್ರೆ ತಾಯಿ ತಂದೆ ಇದ್ದಂಗ, ತಾಯಿ ತಂದೆ ಇದ್ರಿಗೆ ಸುಳ್ಳು ಮಾತಾಡಬಾರ್ದು ತಿಳ್ಕೊಂಡು ಅವ್ರು ಪ್ರಶ್ನೆ ಮಾಡಿದ ಕೂಡಲೇ ಅವ್ರ ಬಾಳೆದಾಗ ಹೇಳಿದ್ರೆ ಹೇಳಿಕ್ಕಂದ್ರೆ ನಾನು ತಿಳಿದಾಟ ನಾ ಹೇಳ್ಬೇಕಂತ ಹೇಳಿನಿ. ಕರೆಕ್ಟ್ ಅದತ್ತೇಳಿ ಮಾತು ಒಪ್ಪಿಕೊಂಡಾರ. ಈ ಮಾತಿಗೆ ಏನ್ ನೀವು ತಕರಾರು ತೆಗೆದ್ರು ನಿಮ್ದು ಏನು ನಡೆಯಂಗಿಲ್ಲ. ಇವತ್ತು ಕೋರ್ಟ್ನ್ಯಾಗ ಪಾಸ್ ಆಗಿಬಿಟ್ಟದ. ಹೌದು ಕೋರ್ಟ್ನ್ಯಾಗ ನನ್ನಂತೆ ಆಗಿಂದ ನೀ ಏನು ಬಡಿದಾಡಿದ್ರು ನಿನ್ನಂತೆ ಆಗಂಗಿಲ್ಲ. ಅದು ಹೈಕೋರ್ಟ್ನಾಗೆ ಆಗ್ಯದ. ಹೌದಪ್ಪ ನೀ ಇಲ್ಲಿ ಸಿವಿಲ್ ಕೋರ್ಟ್ನಾಗ ಓಡಾಡಬೇಡ. ಇರ್ಲಿ ನಾಲ್ಕು ನೋಡಿ. ಹಾ ಅದಕ್ಕೆ ಇರ್ಲಿ. ಅವ್ರ ಹಿರಿಯರು ನನಗೆ ನೆಲಕದಷ್ಟು ನಮ್ಮ ಮಗನ ಯಾಕೆ ಬೆಳೆಸಿಲ್ ನಿಂದಿರ್ಸ್ಯಾರ ನೋಡ್ಬೇಕಂತೇಳಿ ಆಕೆ ಕುದ್ದದಿಲ್ಲ ಹಿಗಿಚಿಗಿಚ್ಚಿ ನೋಡ್ಲಕ್ಕತ್ತಾರ. ಕುದ್ದದಿಲ್ಲ ಅನ್ನೋದು ಗೊತ್ತಾಗ್ಯದ, ಸುಮ್ ಕೂತಾರ. ನೀವ್ ಯಾಕ್ರು ಇರ್ಲಿ. ಹಂಗಾದ್ರೆ ಪ್ರಶ್ನೆ ಕೇಳಿದಕ್ಕೆ ಹೇಳೇ ಇಳಿದು ಅಂದ್ರ ಹಾ ನಾ ಕೇಳಿದಕ್ಕೆ ನೀ ಹೇಳೋದು, ನೀ ಕೇಳೋದಕ್ಕೆ ನಾ ಹೇಳೋದು. ಇಲ್ರಿ ಅದನ್ನ ಮಾಡ್ತೀರ ನಾವು ಬ್ಯಾಡ್ರಿ. ಹೇಳ್ರಿ. ನಿಮ್ಮ ದೇವರಾಣೆಗಿತ್ತು ಒಂದೇ ಒಂದು ಪ್ರಶ್ನೆ ಮಾಡ್ತೀನಿ. ಆಕಾಶದಾಗ ಆಕಳ ಐತಿ, ಕೈಲಾಸದಾಗ ಕರ ಐತಿ, ತಾಯಿ ಮಗುವಿಗೆ ಭೇಟಿ ಇದು ಯಾವಾಗ ಆಗ್ತೈತಿ? ಇದನ್ನ ಒಡೆದು ಹೇಳ್ದಂಗ ಒಂದು ತೊಲಿ ಬಂಗಾರ ಕಡೆ ಐತಿ. ಹೌದು ಯಪ್ಪ, ಏನಿದು ಮಾತಾ? ಪ್ರತಿಬಿಂಬದ ಚೀಲ ಕಳ ಐತಿ, ಚೀಲದ ಗುರುತು ನನಗುಳದೈತಿ. ಆತ್ಮ ಎಂಬುವ ಅಡಿಕೆ ಅದ್ರಾಗ ಅಡಕಾಗೈತಿ. ಸತ್ಯ ಎಂಬುವ ಸುಣ್ಣದ ಡಬ್ಬಿ ಕಳೆದ ಹೋಗೈತಿ. ಹೌದು ಮೊಲದ ತಲೆ ಮ್ಯಾಗ ಇಲಿ ಕುಳ್ತೈತಿ, ಮೀನಿನ ಮರಿ ಬಂದು ಕ್ಯಾವಿನ ನುಂಗೈತಿ, ಆಮಿ ಹೊಟ್ಟಿಲಿ ಎಮಿ ಕರ ಹುಟ್ಟಿ ಬಂದೈತಿ. ಸತ್ಯ ಎಂಬುವ ಸುಣ್ಣದ ಡಬ್ಬಿ ಕಳೆದ ಹೋಗೈತಿ. ನೀವು ಈ ದಗದಾಗ ನೀವು ಸೋಮ ನಿಮ್ಮನ್ನ ಯಾಕೆ ತರು ಅದು ಗಡಿ ಅಲ್ಲದು ಲೆಕ್ಕಕ್ಕಲ್ಲ. ಸೋಮ ನಮ್ಮ ಬಸವರು ಸೋಮ ಡಬ್ಬಿ ಬರೋದು ಗುಬ್ಬಿ ಅರ್ಸ್ಕೆ ನಿಮ್ಮನ್ನ ಯಾಕ ಬಿಟ್ಟು ಕುಣಿಕಿ ಹೊಡೆದು ಇಲ್ಲೇ ಕಟ್ಟಿದ್ರೆ ಇಲ್ಲೇ ಉಳ್ಕೋತೀರಿ. ಸೋಮ ಕರ್ಕೊಂಡ್ ಮುಂದಕ್ಕೆ ನಾವು ಮುಂದೆ ಹಿಂದಿಂದ ಜಗ್ಗಾಡ್ಕೊತ ಹೋಯ್ತೀವಿ. ನಿಮ್ಮನ್ನು ಹಾಳದ ಹಚ್ಚಿಕ್ ಬಿಟ್ಟು ಹಾಕಿರುವರಿಗೆ ಇದಕ್ಕೆ ಬರಬ್ಬರಿ ನಿಮ್ಮನ್ನ ಇಲ್ಲೇ ಕಟ್ಟಿ ಇದೇ ಊರಾಗ ಬಿಟ್ಟು ಹೋಗ್ಬಿಡ್ತೇನೆ. ನಿಮ್ಮ ಹೌದು ಹೌದಾ? ಹಂಗೆ ಮಾಡ್ಕೋಬೇಡ್ರಿ. ಇರಲಿ, ನಿಮಗೆ ಗೊತ್ತದ. ನಾನು ಈಗ ಮಾತಾಡಬಾರ್ದು. ಈಗ 10 ವರ್ಷ ಆಯ್ತು ಈಗ ಬಿಟ್ಟು. ಬಾಗೇವಾಡಿ ಮುದ್ಕಂದ್ರೆ 20-21ನೇ ವಯಸ್ಸಿನಾಗ ಇದಕ್ಕೆ ನೆಗ್ಗಿನ ಮುಳ್ಳಂದಾರ. ಯಾಕಡೆ ಬಿದ್ರು ಗೋಟೆ ನಂದು ಏರುದು, ಯಾಕಡೆ ಅಡ್ಡ ಹೋಗಂಗಿಲ್ಲ. ನೆಗ್ಗಿನ ಮುಳ್ಳು ನೋಡ್ರಿ, ಯಾಕಡೆ ಬೇಕು ಆ ಕಡೆ ಚುತ್ತಾವ. ನಾಲ್ಕು ನೋಡಿ. ಒಂದು ಟೈಪ್ ನಾ ವೀರ್ಯ ಗೊಬ್ಬರ ಇದ್ದಂಗೆ ರೀ. ಮೊದಲೇ ಕಾವು ಆಗಂಗಿಲ್ಲ. ಕಾವು ಆಯ್ತು ಅಂದ್ರೆ ಯಾರಪ್ಪ ಬಂದ್ರು ತಂಪಾಗಂಗಿಲ್ಲ. ತಂಪ ಅನ್ನಿ ಅಂದ್ರೆ ಕಾವು ನೀವು ಬೇಕಾದ ಮಾಡಿದ್ರು ಆಗಂಗಿಲ್ಲ. ಹೌದಾ? ಹಿಂಗದ. ಅದಕ್ಕೆ ನೋಡ್ರಿ, ನೀವು ಹೆಂಗೆ ಬದುಕಿ ಬಾಳ್ಬೇಕು ಅಂತ ತಿಳ್ಕೊಂಡು ನಿಮಗೆ ಸ್ಟೇಜ್ ಬರ್ರಿ. ಅದಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಚಾಲ್ ಹಾಡಿ ಮತ್ತೆ ನಾ ಇವತ್ತು ನೋಡೇ ಹೊಕ್ಕಿನಿ ಅಂದ್ರೆ ಮೈಕ್ ತಗೋ ಬರೀ ಇರ್ಲಿಕ್ಕೆ ನಿಮ್ಮ ಪಾಳ್ಯದಾಗ ನನಗೆ ಕರೀರಿ. ಸೋತ್ರ ರೊಕ್ಕನೇ ಬಿಟ್ಟು ಹೋಗೋದು ಬ್ಯಾಡ್ರಿ. ನನಗೆ ಮುಂಜಾನೆ ಪಗಾರ ಕೊಡಲ್ಲ ಇವರು. ಇದೆ ಅಂತ ಅದಕ್ಕೆ ಇರ್ಲಿ ಅಷ್ಟವರೆಗೆ ಹಚ್ಚಿ ಹೋಗುವಂತ. ಯಾಕಂದ್ರೆ ನಾವಿದ್ದಾಗ ದಯವಿಟ್ಟು ಹಂಗೆ ಚಂಗನಾಟ ಆಡಬೇಡ್ರಿ ದಯವಿಟ್ಟು. ಸುಮ್ಮನೆ ನೀವು ಯಾರು ಇದ್ದಾಗ ಸುಮ್ಮನೆ ನಿಮ್ಮ ಕಂಪ್ನಿ ಮಂದಿ ಇರ್ತದಲ್ಲ, ಸುಮ್ಮನೆ ಕಣ್ಮರಿಗೆ ಮಾಡ್ರಿಪ್ಪ ದಯವಿಟ್ಟು. ನಂಬಲ್ಲಿದ್ದಾಗ ದೇವ್ರ ಎಬ್ಸೋದು ದಯವಿಟ್ಟು ಮಾಡಬೇಡ್ರಿ. ನಿಮಗೆ ಭಂಡಾರ ಹಚ್ಚಿ ಬಡದ ನೆಲಕ್ಕೆ ಕುಂದಿಸ್ತಾನ. ಅದಕ್ಕೆ ಇರ್ಲಿ ಸುಂದರವಾಗಿರ್ತಕ್ಕಂಥ ಒಂದು